ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಇದೀಗ ಕರ್ನಾಟಕ ರಾಜ್ಯದ ಒಂದು ಜನತೆಗೆ ಒಂದು ಕರ್ನಾಟಕ ರಾಜ್ಯದ ಜನತೆ ಬಹುತೇಕವಾಗಿ ಕೇಳ್ತಿರುವಂಥ ಪ್ರಶ್ನೆ ಆಗಿರುವಂಥದ್ದು ಇದು. ಯಾಕಂದರೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಇರುವಂಥದ್ದಾಗಿರುತ್ತೆ. ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಾರ್ವತ್ರಿಕ ರಜೆ ಅಥವಾ ಒಂದು ಪಬ್ಲಿಕ್ ಹಾಲಿಡೇ ಡಿಕ್ಲೇರ್ ಆಗಿದೆಯಾ? ಅಥವಾ ಒಂದು ಸಂಸ್ಥೆಗಳಿಗೆ ಬಿಟ್ಟಿರುವಂಥ ನಿರ್ಧಾರ ಆಗಿರುತ್ತಾ? ಯಾಕಂದರೆ 27ನೇ ತಾರೀಕು ಆಗಸ್ಟ್ 27, 2025ರಂದು ಪಬ್ಲಿಕ್ ಹಾಲಿಡೇ ಇದೆಯಾ ಕರ್ನಾಟಕ ರಾಜ್ಯಾದ್ಯಂತ? ಅಥವಾ ಈ ಒಂದು ಸಾರ್ವತ್ರಿಕ ರಜೆ ಡಿಕ್ಲೇರ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಕಡೆಯಿಂದ, ಅಥವಾ ಈ ಒಂದು ಸಂಸ್ಥೆಗಳು ಅಥವಾ ಒಂದು ಶಾಲಾ ಕಾಲೇಜುಗಳು ಅಥವಾ ಕಚೇರಿಗಳಿಗೆ ಬಿಟ್ಟಂತ ನಿರ್ಧಾರ ಆಗಿರುತ್ತಾ, ಅಥವಾ ಪ್ರೈವೇಟ್‌ಗ ಅಥವಾ ಗೌರ್ಮೆಂಟ್‌ಗ ಅಲ್ಲಿ ಇದು ಅನ್ವಯ ಆಗ್ತಿದೆ ಆಗಿದ್ರೆ ಸಾರ್ವತ್ರಿಕ ರಜೆ ಘೋಷಣೆ ಆಗಿರುತ್ತಾ? ಶಾಲಾ ಕಾಲೇಜುಗಳಿಗೆ ಒಂದು ಘೋಷಣೆನ ಗೌರ್ಮೆಂಟ್ ಕಡೆಯಿಂದ ಅಧಿಕೃತವಾಗಿ ಆದೇಶ ಆಗಿರುತ್ತೆ ಇದು ಏನು ಅಂತ ಪ್ರಶ್ನೆಗಳಿರುವಂಥದ್ದಾಗಿರುತ್ತೆ. ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪೋಷಕರುಗಳಲ್ಲೂ ಕೂಡ ಒಂದು ಡೌಟ್ಸ್ಗಳಿರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ಬರ್ತಿರುವಂಥ ಉದ್ದೇಶ ಏನಂತಂದ್ರೆ, ಆಗಸ್ಟ್ 27ನೇ ತಾರೀಕಿನಂದು ಒಂದು ಗಣೇಶ ಚತುರ್ಥಿ ಇರುವಂಥದ್ದಾಗಿರುವಂಥದ್ದು. ಈ ಒಂದು ಕಾರಣಕ್ಕೆ ಒಂದು ಹಬ್ಬ ಅಂತಕ್ಕಂಥದ್ದು ಏನಿರುತ್ತಲ್ಲ, ಒಂದು ಹಿಂದೂಗಳ ಸಂಪ್ರದಾಯದ ಪ್ರಕಾರ ಈ ಒಂದು ಹಬ್ಬನ ಆಚರಿಸುವಂಥದ್ದಾಗಿರುತ್ತೆ. ಬಹುತೇಕರು ಕೂಡ ಈ ಒಂದು ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಆದ್ರೆ ಇತರೆ ಒಂದು ಏನು ಧರ್ಮಕ್ಕೆ ಸೇರ್ಪಡೆಗೊಳ್ತಕ್ಕಂಥವ್ರಿಗೆ ಅಥವಾ ಸೇರಿರತಕ್ಕಂಥವ್ರಿಗೆ ಅವ್ರಿಗೆ ಇದು ಹಾಲಿಡೇ ಇದೆಯಾ? ಅಂದ್ರೆ ಗೌರ್ಮೆಂಟ್‌ನ ಕಡೆಯಿಂದ ಅಧಿಕೃತ ಹಾಲಿಡೇ ಡಿಕ್ಲೇರ್ ಆಗಿರುತ್ತೆ ಅಂತ ಕೆಲವೊಂದು ಪ್ರಶ್ನೆಗಳಿರುತ್ತದೆ. ಕಾರಣ ಏನಂತಂದ್ರೆ, ಆಗಸ್ಟ್ 26ನೇ ತಾರೀಕಿನಂದು ಯಾವುದೇ ಹಾಲಿಡೇ ಡಿಕ್ಲೇರ್ ಆಗಿಲ್ಲ. ಗೌರಿ ಮತ್ತೆ ಗಣೇಶ ಹಬ್ಬ ಅಂತ 2 ದಿನ ನಡೆಯುವಂಥದ್ದಾಗಿರುತ್ತೆ. ಆಗಸ್ಟ್ 26ನೇ ತಾರೀಕಿನಂದು ಯಾವುದೇ ಹಾಲಿಡೇ ಡಿಕ್ಲೇರ್ ಅಂತೂ ಆಗಿಲ್ಲ. ಎಲ್ಲ ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ನಡೆದಿರೋದಾಗಿರುತ್ತೆ. ಆಗಸ್ಟ್ 27ನೇ ತಾರೀಕಿನಂದು ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ? ಏನು ಎತ್ತಾ? ಈ ಒಂದು ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ನೋಟಿಫಿಕೇಶನ್ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ, ಅವ್ರೇನು ಹೊರಡಿಸಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇವಳೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಎಲ್ಲರಿಗೂ ಕೂಡ ಒಂದು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೇವೆ. ಎಲ್ಲರಿಗೂ ಕೂಡ ಒಂದು ಬಾಂಧವ್ಯದ ಸೂಚನೆ ಮಾಡ್ತಕ್ಕಂಥ ಒಂದು ಹಬ್ಬ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಈ ಒಂದು ಹಬ್ಬಕ್ಕೆ ಎಲ್ಲರಿಗೂ ಕೂಡ ಒಂದು ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ಇದೀಗ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರುಗಳಿಗೆ ಅಥವಾ ಒಂದು ಕರ್ನಾಟಕ ರಾಜ್ಯದ ಜನತೆಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ಗಮನಿಸ್ತಾ ಇರಬಹುದಾಗಿರುತ್ತೆ. ಒಂದು ನೋಟಿಫಿಕೇಶನ್ ಎಲ್ಲ ಕೂಡ ಹಾಕಿದ್ದೇವೆ. ಸರ್ಕಾರದ ಕಡೆಯಿಂದನೇ ಅಧಿಕೃತವಾಗಿ ಆಗಸ್ಟ್ 27ನೇ ತಾರೀಕು 2025ರಂದು ಸರ್ಕಾರಿ ರಜೆ ಅಥವಾ ಪಬ್ಲಿಕ್ ಹಾಲಿಡೇ ಅಂತ ಡಿಕ್ಲೇರ್ ಆಗಿರುವಂತದ್ದಾಗಿರುತ್ತೆ. ಅಧಿಕೃತವಾಗಿ ಈ ಒಂದು ಆಗಸ್ಟ್ 27ನೇ ತಾರೀಕು ಡಿಕ್ಲೇರ್ ಆಗಿರೋದಾಗಿರುತ್ತೆ. 26ನೇ ತಾರೀಕಿನಂದು ಯಾವುದೇ ರೀತಿ ರಜೆ ಇರೋದಿಲ್ಲ. 27ನೇ ತಾರೀಕಿನಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಸರ್ಕಾರದ ಕಡೆಯಿಂದ ಡಿಕ್ಲೇರ್ ಆಗಿರೋದ್ರಿಂದ ಕರ್ನಾಟಕ ಗೌರ್ಮೆಂಟ್ ಅಂಡರ್ಗೆ ಬರ್ತಕ್ಕಂಥ ಶಾಲಾ ಕಾಲೇಜುಗಳಾಗಿರ್ಬೋದು, ಕಚೇರಿಗಳಿಗಾಗಿರ್ಬೋದು ಇದಕ್ಕೂ ಅನ್ವಯ ಆಗುತ್ತೆ. ಇತರ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಅವರು ಪ್ರತ್ಯೇಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಅಂದ್ರೆ ಯೂನಿವರ್ಸಿಟಿಗಳ ಅಂಡರಲ್ಲಿ ಕೆಲವೊಂದು ಕಾಲೇಜುಗಳು ಬಂದರೆ ಯೂನಿವರ್ಸಿಟಿಗಳ ಕಡೆಯಿಂದ ಆಲ್ರೆಡಿ ಡಿಕ್ಲೇರ್ ಏನೋ ಮತ್ತೊಂದಾಗಿರುತ್ತೆ. ನಂತರದಲ್ಲಿ ಒಂದು ಬೇರೆ ಬೇರೆ ಸಂಸ್ಥೆಗಳು ಬಂತು ಅಂತಂದ್ರೆ, ಶಾಲಾ ಕಾಲೇಜು ಪ್ರೈವೇಟ್ ಬಂದರು ಅಂದ್ರೂ ಕೂಡ ಸಂಸ್ಥೆಗಳ ಕಡೆಯಿಂದ ಹಾಲಿಡೇ ಎಲ್ಲ ಡಿಕ್ಲೇರ್ ಮಾಡೋದು ಅಧಿಕಾರ ಇರುತ್ತೆ. ಬಟ್ ಗೌರ್ಮೆಂಟ್ ಅಂಡರ್ಗೆ ಬರ್ತಕ್ಕಂಥ ಎಲ್ಲ ಒಂದು ಪಬ್ಲಿಕ್ ಹಾಲಿಡೇ ಅಂತ ಡಿಕ್ಲೇರ್ ಆದರೆ ಇದು ಕರ್ನಾಟಕ ಗೌರ್ಮೆಂಟ್ ಅಂಡರ್ಗೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಗಸ್ಟ್ 27ನೇ ತಾರೀಕಿನಂದು ಗೌರ್ಮೆಂಟ್ ಹಾಲಿಡೇ ಡಿಕ್ಲೇರ್ ಆಗಿರುವಂಥದ್ದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಡೌಟ್ ಇರುವಂತವರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನಾರ ಪ್ರಶ್ನೆ ಡೌಟ್ ಇದ್ದರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇಟ್ಟಿರೋದಾಗಿರುತ್ತೆ. ಪ್ರಶ್ನೆ ಡೌಟ್ಸ್ ಹೆಚ್ಚಿಗೆ ಮಾಹಿತಿನ ಅಲ್ಲಿ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ.